ಇದೆಲ್ಲದಕ್ಕೆ ಕಾರಣ ಆಗ್ತಿರೋದು ಅಂದ್ರೆ ಮಧ್ಯಪ್ರಾಚ್ಯದ ಸಂಘರ್ಷ ಏನಿದೆ ಅದು ವಿಶ್ವ ಸಮುದಾಯದ ಮೇಲೆ ಯಾವ ರೀತಿಯ ದೊಡ್ಡ ಭಾರವನ್ನ, ಹೊರೆಯನ್ನ ಮತ್ತು ಆತಂಕವನ್ನ ಮೂಡಿಸಿದೆ ಅಂತಂದ್ರೆ, ಹೇಗಪ್ಪ ಬದುಕು, ಹೇಗೆ ಮುಂದಿನ ಭವಿಷ್ಯ ಅನ್ನೋದು ಇದೆಯಾ? ಆತಂಕದಲ್ಲಿ ಕಾಲ ಕಳೆಯೋ ಹಾಗಾಗಿದೆ. ಒಂದು ಕಡೆ ಉದ್ಯೋಗ ಕಡಿತ ಆಗ್ತಿದೆ, ಇನ್ನೊಂದು ಕಡೆ ಆರ್ಥಿಕ ಹಿಂಜರಿತದ ಭಯ ಇದೆ, ಮತ್ತೊಂದು ಕಡೆ ದಿನನಿತ್ಯದ ತಮ್ಮ ಆಗು ಹೋಗುಗಳ ಬಗ್ಗೆನೆ ಯಾರಿಗೂ ಗ್ಯಾರಂಟಿ ಇಲ್ಲ, ಆ ತರದ ಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದಕ್ಕೂ ಕಾರಣ ಆಗಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯುದ್ಧ 34 ದಿನಗಳನ್ನ ಇವತ್ತು ತಲುಪಿದೆ. ಇರಾನ್ ತನ್ನ 89ನೇ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ಮೇಲೆ ನಿರಂತರವಾದ ದಾಳಿಯನ್ನ ನಡೆಸ್ತಾ ಇದೆ. ಜೊತೆಗೆ ಅಮೆರಿಕದ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕ್ತಾ ಇದೆ. ಅಲ್ಲಿ ಶಾಹಿದ್ ಡ್ರೋನ್ ಅದಕ್ಕೆ ಬಹಳ ಉಪಯೋಗ ಮತ್ತು ಬಹಳ ಹೆಚ್ಚು ಬಲಿಷ್ಠತೆಯನ್ನ ಇರಾನ್ಗೆ ಕೊಡ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಒಂದು ಸರಿಯಾದ ನಿರ್ಧಾರವನ್ನ ತಗೊಂಡಿದೆ. ಸರಿಯಾದ ಅಂತಂದ್ರೆ ಅದರ ದೃಷ್ಟಿಯಲ್ಲಿ ಒಂದೊಂದು ಹೇಳಿಕೆಯನ್ನ ಬದಲಾಯಿಸ್ತಾ ಇಲ್ಲ. ನೆತಾನ್ಯಾಹು ಒಬ್ಬ ಯುದ್ಧದ ವ್ಯಾಪಾರಿ ಮತ್ತು ಯುದ್ಧದ ಅಪರಾಧಿ. ಅದನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅವರನ್ನ ಕರೆದಿರೋದು. ನೆತಾನ್ಯಾಹು ಅವರನ್ನ ವಾರ್ ಕ್ರಿಮಿನಲ್ ಅಂತ ಕರೆದಿದೆ. ಆತನಿಗೆ ಯುದ್ಧ ಬೇಕಿದೆ, ಯುದ್ಧವನ್ನ ಮುಂದುವರಿಸಿದಾನೆ. ಆದ್ರೆ ಟ್ರಂಪ್ ಆತನ ದೇಶದೊಳಗೆ ಅಂದ್ರೆ ಅಮೆರಿಕದಲ್ಲೇ ಮೊನ್ನೆ 80 ಲಕ್ಷ ಅಮೆರಿಕನ್ನರು ಒಂದ್ ಕಡೆ ಸಭೆ ಸೇರಿದ್ರು. ಅಂದ್ರೆ ಇಡೀ ಅಮೆರಿಕದ ಎಲ್ಲ ರಾಜ್ಯಗಳಲ್ಲಿ ಜನ ಸೇರಿದ್ರು. ನೋ ಕಿಂಗ್ಸ್ ಅಂತ ಒಂದು ಕ್ಯಾಂಪೇನ್ ಅನ್ನ ಮಾಡಿದ್ರು. ಆತನ ಒಂದು ಜನರ ಅಭಿಪ್ರಾಯ, ಅದನ್ನ ಬೆಂಬಲದ ಅಭಿಪ್ರಾಯಗಳು ಬಹಳ ಒಂದು ತೀವ್ರಗತಿಯಲ್ಲಿ ಕುಸಿತ ಕಾಣ್ತಾ ಇದೆ. 36% ಬಂದ್ ನಿಂತಿದೆ. ಯಾರು ಟ್ರಂಪ್ ಅವ್ರನ್ನ ಬೆಂಬಲಿಸಿದ್ರು ಅವರೇ ಈಗ ಅವರ ವಿರೋಧದ ಧ್ವನಿಯನ್ನ ಮುಗಿಸ್ತಾ ಇದ್ದಾರೆ. ಹೊತ್ತಲ್ಲಿ ನೇಟೋ ದೇಶಗಳು ಜೊತೆಗಿಲ್ಲ ಮತ್ತು ವಿಶ್ವ ಸಮುದಾಯದ ಮುಂದೆ ಏಕಾಂಗಿ ಆಗ್ತಿದ್ದಾರೆ. ಹಾಗೇನೆ ಅವರು ಯಾವ ಕಾರಣಗಳನ್ನ ಇಟ್ಕೊಂಡು ಯುದ್ಧವನ್ನ ಆರಂಭ ಮಾಡಿದ್ರು ಅದಕ್ಕೆ ಅವರಲ್ಲಿ ಅಂದ್ರೆ ಅವ್ರು ಕೊಡ್ತಿರೋ ಹೇಳಿಕೆಗಳಲ್ಲಿ ಯಾವುದೇ ರೀತಿಯ ಸಮರ್ಥನೆ ಇಲ್ಲ. ಇದನ್ನೇ ಎಲ್ಲರೂ ಹೇಳ್ತಾ ಇರೋದು. ಜೊತೆಗೆ ಇಸ್ರೇಲ್ ಲೆಬನಾನ್ ಮೇಲೆ ಏನ್ ದಾಳಿ ನಡೆಸ್ತಾ ಇದೆ ಅದನ್ನ ಸಂಪೂರ್ಣವಾಗಿ ತಪ್ಪು ಮತ್ತು ಅದು ಸರಿಯಾದ ನಡೆ ಅಲ್ಲ ಅಂತ ಅನೇಕ ರಾಷ್ಟ್ರಗಳು ಹೇಳಿಕೆಗಳನ್ನ ಕೊಡ್ತಿದ್ದೇವೆ. ಇರಾನ್ ಈ ನಡುವೆ ಒಂದು ಬಹಳ ಪ್ರಮುಖವಾದ ಒಂದು ಬೆಳವಣಿಗೆ ನಡೆದಿದೆ. ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇವತ್ತು ಅಮೆರಿಕದ ಪ್ರಜೆಗಳನ್ನ ಉದ್ದೇಶಿಸಿ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. ಇದೊಂದು ಯುದ್ಧ ತಂತ್ರಗಾರಿಕೆನೂ ಇರಬಹುದು. ಯಾಕೆಂದ್ರೆ ಒಂದು ಅಮೆರಿಕದ ಒಳಗೆ ಟ್ರಂಪ್ ವಿರೋಧಿ ನಿಲುವು ಬರ್ತಾ ಇದೆ. ಮತ್ತೆ ಈ ಯುದ್ಧ ನಾವು ಬೇಡ ಆಗಿತ್ತು ಅಂತ ಅನೇಕರಲ್ಲಿನ ಪಾಡ್ಕಾಸ್ಟರ್ಗಳಿರ್ಬೋದು ಅಥವಾ ಅನೇಕ ನಿವೃತ್ತ ಅಧಿಕಾರಿಗಳು ಮತ್ತು ಈಗ ಭಯೋತ್ಪಾದನಾ ನಿಗ್ರಹ ದಳದ ಯಾರು ಮುಖ್ಯಸ್ಥರಾಗಿದ್ರು ಅವ್ರು ರಾಜೀನಾಮೆಯನ್ನು ಕೊಡೋ ಸಂದರ್ಭದಲ್ಲೂ ಈ ಯುದ್ಧ ಅಮೆರಿಕಕ್ಕೆ ಬೇಕಾಗಿರ್ಲಿಲ್ಲ. ನಮ್ಮ ತೆರಿಗೆ ಹಣದಲ್ಲಿ ಇಸ್ರೇಲ್ ಬೇಕಾದ ಯುದ್ಧವನ್ನ ನಾವು ಮಾಡ್ತಿದೀವಿ, ಸರಿಯಾದ ಮಾರ್ಗ ಅಲ್ಲ ಅಂತಾನೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದರ ಲಾಭವನ್ನ ಪಡ್ಕೊಳ್ಳೋ ಉದ್ದೇಶ ಮತ್ತು ನಾವು ನಿಮ್ ವಿರುದ್ಧ ಇಲ್ಲ, ನಮಗೆ ನಿಮ್ಮ ಮೇಲೆ ಯಾವುದೇ ದ್ವೇಷ ಅಥವಾ ವಿರೋಧ ಇಲ್ಲ. ನಮ್ಮ ಮೇಲೆ ದಾಳಿ ಆದ ಸಂದರ್ಭದಲ್ಲಿ ಅಂದ್ರೆ ಆಧುನಿಕ ಇರಾನ್ ಯಾವಾಗ ಬಂತು ಆ ನಂತರದಲ್ಲಿ ಇರಾನ್ ಯಾವಾಗ್ಲೂ ಕೂಡ ಯಾವುದೇ ದೇಶದ ಮೇಲೆ ದಾಳಿ ನಡೆಸಿಲ್ಲ. ಆದ್ರೆ ನಮ್ಮ ಮೇಲೆ ದಾಳಿ ಆದ ಸಂದರ್ಭದಲ್ಲಿ ನಾವು ಪ್ರತಿರೋಧ ತೋರ್ಲೇಬೇಕು, ನಮ್ಮನ್ನ ನಾವು ಕಾಪಾಡಿಕೊಳ್ಳೇಬೇಕು. ಹಾಗಾಗಿ ನಮ್ಮ ರಕ್ಷಣೆಗಾಗಿ ಮಾಡ್ತಿರುವ ಹೋರಾಟ ಅನ್ನೋದನ್ನ ಮಸೂದ್ ಪೆಜೆಶ್ಕಿಯಾನ್ ಅವರು ಬಹಿರಂಗ ಪತ್ರದಲ್ಲಿ ಅಮೆರಿಕದ ಪ್ರಜೆಗಳನ್ನ ಉದ್ದೇಶಿಸಿ ಪತ್ರ ಬರೆದಿದ್ದಾರೆ. ಅಮೆರಿಕದ ಪ್ರಜೆಗಳು ಬಹಳ ಸಂದರ್ಭಗಳಲ್ಲಿ ಈ ತರದ ಎಲ್ಲವನ್ನ ಗಮನಿಸ್ತಾರೆ. ನಾವದು ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸ್ತಿದ ಮಾರಣಾಂತಿಕ ದಾಳಿ ಸಂದರ್ಭದಲ್ಲೂ ಅನೇಕ ಅಮೆರಿಕನ್ನರು ಅದರ ವಿರುದ್ಧವಾಗಿ ನಿಂತಿದ್ರು. ಬಹಳ ವಿಶೇಷ ಅಂದ್ರೆ ಅಮೆರಿಕದಲ್ಲಿ ಅನೇಕ ಚಿತ್ರ ನಟರು ಅಥವಾ ಬೇರೆ ಬೇರೆ ಕ್ರೀಡಾ ತಾರೆಗಳು ಇಂಥ ಸಂದರ್ಭದಲ್ಲಿ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಭಾರತದಲ್ಲಿ ಆ ತರದ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನೋ ಗೆದ್ದೆತ್ತಿನ ಬಾಲ ಹಿಡಿ ಅನ್ನೋ ರೀತಿಯಲ್ಲಿ ಆಡಳಿತ ಪಕ್ಷ ಮತ್ತು ಎಲ್ಲಿ ಉಪಯೋಗ ಆಗತ್ತೆ ಅವ್ರ ಬಾಲ ಹಿಡ್ಕೊಂಡು ಹೋಗ್ತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ತಾರಿಯರು, ನಾವು ಸಿನಿಮಾ ಪ್ರಮೋಷನ್ ಮಾತಾಡ್ತೀವಿ, ನಾವು ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡ್ತೀವಿ ಅಂತಾರೆ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ಅಮೆರಿಕದಲ್ಲಿ ಈ ತರದಿಲ್ಲ. ತಮ್ಮ ಅಭಿಪ್ರಾಯಗಳನ್ನ ಬಹಳ ಸಂದರ್ಭಗಳಲ್ಲಿ ಬಹಿರಂಗವಾಗಿನೇ ಹೇಳ್ತಾರೆ. ಅದು ಸರ್ಕಾರದ ವಿರುದ್ಧ ಇರ್ಲಿ ಅಥವಾ ಸರ್ಕಾರದ ಪರ ಇರ್ಲಿ. ಅಲ್ಲೀಗ ಸರ್ಕಾರದ ವಿರುದ್ಧದ ಧ್ವನಿಗಳು ಹೆಚ್ಚಾಗ್ತಿದೆ. ಇದು ಟ್ರಂಪ್ ಅವರನ್ನ ಒಂದು ರೀತಿ ಒತ್ತಡಕ್ಕೆ ಮತ್ತು ಹೇಗಾದ್ರೂ ಮಾಡಿ ಯುದ್ಧವನ್ನ ನಿಲ್ಲಿಸಲೇಬೇಕು ಅನ್ನೋ ಕಡೆಗೆ ತಳ್ತಾ ಇದೆ. ಆದ್ರೆ ಟ್ರಂಪ್ ಅವರನ್ನ ನಂಬೋರು ಯಾರು? ಅವ್ರ ದೇಶದ ಪ್ರಜೆಗಳು ನಂಬೋದಿಲ್ಲ, ಇರಾನ್ ಅಂತೂ ಮೊದಲೇ ನಂಬೋದಿಲ್ಲ, ವಿಶ್ವ ಸಮುದಾಯಕ್ಕೂ ಅವ್ರ ಮೇಲೆ ನಂಬಿಕೆ ಇಲ್ಲ. ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾರೆ ಅವರು. ಅಂದ್ರೆ ಇವತ್ತು ಒಂದು ಹೇಳಿಕೆ ಕೊಡೋದು, ನಾಳೆ ಒಂದು ಹೇಳಿಕೆ ಕೊಡೋದು, ಈ ತರದ ಹೇಳಿಕೆಯನ್ನ ಕೊಡೋದು ಅವ್ರಿಗೆ ಒಂದ್ ರೀತಿ ಅಭ್ಯಾಸನೇ ಆಗೋಗಿದೆ. ಅವ್ರ ಹೇಳಿಕೆಗಳನ್ನ ನಿಮ್ ಮುಂದೆ ಇರೋದಾದ್ರೆ, ಈ ಯುದ್ಧ ಆರಂಭ ಆಯ್ತು, ಯುದ್ಧ ಫೆಬ್ರವರಿ 28ಕ್ಕೆ ಆರಂಭ ಆಯ್ತು. ಅವ್ರು ಏಪ್ರಿಲ್ 2ಕ್ಕೆ ಹೇಳಿಕೆ ಕೊಡ್ತಾರೆ, 4-5 ವಾರದಲ್ಲಿ ಈ ಯುದ್ಧ ಮುಗಿದು ಬಿಡತ್ತೆ, ನಾವು ಬಹಳ ಬಲಿಷ್ಠವಾಗಿದ್ದೀವಿ, ಇಸ್ರೇಲ್ ಮತ್ತು ನಾವು ಇರಾನ್ ಮೇಲೆ ಬಿದ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡತ್ತೆ, 4-5 ವಾರ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರ ಹೇಳಿಕೆ ಬದಲಾಗಿದ್ದು ಏಪ್ರಿಲ್ 7ನೇ ತಾರೀಕು ಅಂತ ಹೇಳಿದ್ರು, ಯಾವುದೇ ಕಂಡೀಷನ್ ಷರತ್ತುಗಳಿಲ್ಲದೆ ಇರಾನ್ ಶರಣಾಗತಿ ಆಗಲೇಬೇಕು ಅಂತ ಆವಾಜ್ ಹಾಕೋ ರೀತಿಯಲ್ಲಿ, ಬೆದರಿಕೆ ಹಾಕೋ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಟ್ರು. ಇರಾನ್ ಇದು ಯಾವುದಕ್ಕೂ ಮಣಿಲಿಲ್ಲ. ಅದರ ಪ್ರತಿರೋಧ ಪ್ರತಿದಾಳಿ ಹಾಗೆ ಮುಂದುವರಿತು. ನಂತರ 11ನೇ ತಾರೀಕು
ಅವರು ಮಾರ್ಚ್ 11ನೇ ತಾರೀಕು ಒಂದು ಹೇಳಿಕೆ ಕೊಟ್ರು. ಏನು ಅಂತಂದ್ರೆ, ಇಲ್ಲ ಇದು ಯಾವ್ದು ಸರಿ ಹೋಗ್ತಾ ಇಲ್ಲ, ನಾವೇನೋ ಒಂದು ಮಾಡ್ತೀವಿ, ನೀವು ಸ್ವಲ್ಪ ಕಾದ್ ನೋಡಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ರು. ಅದಾದ ನಂತರ ಮತ್ತೆ ಮಾರ್ಚ್ 21ಕ್ಕೆ ಅವರೊಂದು ಹೇಳಿಕೆ ಕೊಟ್ರು. ಅದೇನು ಅಂತಂದ್ರೆ 48 ಗಂಟೆ ಒಳಗೆ ಎಚ್ಚರಿಕೆ ಬೆದರಿಕೆ ಎಲ್ಲ ಒಂದೇ ಹೇಳಿಕೆಯಲ್ಲಿ ಬಂದ್ಬಿಡ್ತು. ಇರಾನ್ಗೆ ನಾವು 48 ಗಂಟೆಗಳನ್ನ ಕೊಡ್ತಾ ಇದೀವಿ, 48 ಗಂಟೆಗಳಲ್ಲಿ ಅದು ಸುಮ್ಮನಾಗ್ಬೇಕು, ಶರಣಾಗತಿ ಆಗ್ಬೇಕು, ಇಲ್ದೇ ಇದ್ರೆ ಅದರ ಎಲ್ಲ ತೈಲ ಘಟಕಗಳು, ಅದರ ಎಲ್ಲ ಇಂಧನ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಅದಾಗಿ ಮತ್ತೆ ಅವರು ಹೇಳಿಕೆ ಬದಲಾಯಿಸಿದ್ರು. 21ನೇ ತಾರೀಕು ಈ ಹೇಳಿಕೆ ಕೊಟ್ರು ಮಾರ್ಚ್ 21ಕ್ಕೆ. 2 ದಿನಕ್ಕೆ ಮತ್ತೊಂದು ಹೇಳಿಕೆ ಬದಲಾಯಿಸ್ಬಿಟ್ರು. ಏನು ಅಂತಂದ್ರೆ, ನಾವು ದಿನ ದಾಳಿ ಮಾಡೋದಿಲ್ಲ, 5 ದಿನ ನಾವು ಇರಾನ್ಗೆ ಸಮಯ ಕೊಡ್ತೀವಿ ಅಂತ. ಅದಾಗಿ ಮತ್ತೆ 27ನೇ ತಾರೀಕು 5 ದಿನ ಮುಗಿತಾ ಬರ್ತಿದ್ದಂಗೆ ಮತ್ತೊಂದು ಹೇಳಿಕೆ ಕೊಟ್ರು, 10 ದಿನ ನಾವು ಅದನ್ನ ಮುಂದೂಡಿಕೆ ಮಾಡಿದ್ದೀವಿ ಅಂತ. ಆದ್ರೆ ಈ ಎಲ್ಲಾ ಸಂದರ್ಭದಲ್ಲಿ ಟ್ರಂಪ್ ಹೇಳ್ದಂತೆ ಮಾಡಿದ್ರ? 48 ಗಂಟೆ ಟೈಮ್ ಕೊಟ್ಟಿದ್ದಾಗ್ಲಿ ಅಥವಾ 5 ದಿನ ಸಮಯ ಕೊಟ್ಟಾಗ್ಲೂ ಅವರ ದಾಳಿ ಮುಂದುವರೆದೇ ಇತ್ತು. ಭೂಸೇನೆಯನ್ನ ಮಧ್ಯಪ್ರಾಚ್ಯದ ಇತರ ರಾಷ್ಟ್ರಗಳಲ್ಲಿ ನಿಯೋಜನೆ ಮಾಡೋ ಪ್ರಯತ್ನದಲ್ಲಿ ಇದ್ರು. 3,000 ಮಂದಿ ಸೇನಾ ಅಧಿಕಾರಿಗಳನ್ನ ಮತ್ತು ಸೈನಿಕರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂದ್ ಕಡೆ ಈ ತರದ ಹೇಳಿಕೆಗಳನ್ನ ಕೊಡ್ತಾನೆ ಹಿಂಬಾಗಿಲಿನಿಂದ ಅವರು ಯುದ್ಧವನ್ನ ಮಾಡ್ತಾನೆ ಬಂದ್ರು. ಹಾಗಾಗಿನೇ ಟ್ರಂಪ್ ಬಗ್ಗೆ ನಂಬಿಕೆ ಇಲ್ಲ. ಅದಾದ್ಮೇಲೆ ಏಪ್ರಿಲ್ 1ನೇ ತಾರೀಕು ಅಂತಂದ್ರೆ ನಿನ್ನೆ ಒಂದು ಹೇಳಿಕೆ ಕೊಟ್ರು, ಇನ್ನು 2-3 ದಿನದಲ್ಲಿ ಯುದ್ಧ ಮುಗಿಯತ್ತೆ ಅಂತ. ನಿನ್ನೆ ಬೆಳಗ್ಗೆ ಅದು ಹೇಳಿಕೆ ಕೊಟ್ಟಿತ್ತು, 2-3 ದಿನದಲ್ಲಿ ಯುದ್ಧ ಮುಗಿಯತ್ತೆ, ಹೇಗೋ ಮುಗಿಸ್ತೀವಿ ನಾವು, ಶಾಂತಿ ಮಾತುಕತೆ ನಡೀತಿದೆ ಅಂತ. ಅದ್ ಸಂಜೆ ಮತ್ತೊಂದು ಹೇಳಿಕೆ ಕೊಡ್ತಾರೆ, ಕದನ ವಿರಾಮದ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಅಂತ. ಇವತ್ತೊಂದು ಹೇಳಿಕೆ ಕೊಡ್ತಾರೆ, ಇನ್ನು 2-3 ವಾರದಲ್ಲಿ ಯುದ್ಧ ಮುಗಿಯತ್ತೆ, ಯುದ್ಧವನ್ನ ಮುಂದುವರಿಸ್ತೀವಿ ನಾವು ಅಂತ. ಹಾಗಾಗಿ ಒಬ್ಬ ತಿಕ್ಕಲ ರಾಜ ಮಾತ್ರ ಈ ತರದ ಅನಿಶ್ಚಿತತೆಯ ಮತ್ತು ಅಂದ್ರೆ ಕ್ಷಣಕ್ಕೊಂದು ಗೋಸುಂಬೆ ಅಂತ ನೀವು ಅದನ್ನ ಕರಿಬಹುದು, ಕ್ಷಣಕ್ಕೊಂದು ಬಣ್ಣವನ್ನ ಬದಲಾಯಿಸುವ ಹೇಳಿಕೆಗಳನ್ನ ಕೊಡುವ ಪ್ರವೃತ್ತಿ ಟ್ರಂಪ್ ಅವರದು. ಹಾಗಾಗಿನೇ ಇರಾನ್ ಅಂತೂ ಯಾವ ಕಾರಣಕ್ಕೂ ನಂಬೋದಿಲ್ಲ, ವಿಶ್ವ ಸಮುದಾಯವು ಕೂಡ ಟ್ರಂಪ್ ಅವರ ಮಾತುಗಳನ್ನ ನಂಬುವ ಸ್ಥಿತಿಯಲ್ಲಂತೂ ಖಂಡಿತವಾಗೂ ಇಲ್ಲ. ಹಾಗಾಗಿ ಈ ಯುದ್ಧ ಯಾವ ಸ್ಥಿತಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಖಂಡಿತವಾಗಿಯೂ ಆತಂಕ ಇದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತನ್ನ ನಿಯಂತ್ರಣವನ್ನ ಹಾಗೆ ಮುಂದುವರೆಸಿದೆ. ಇದೆಲ್ಲ ಆರಂಭ ಮಾಡಿದಂತ ಇಸ್ರೇಲ್ ಮತ್ತು ಅಮೆರಿಕ. ಅದರಲ್ಲೂ ಟ್ರಂಪ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ನಿಯಂತ್ರಣದಿಂದ ತಪ್ಪಿಸೋದು ನಮ್ ಕೆಲಸ ಅಲ್ಲ, ಅದನ್ನ ನೀವು ಬೇರೆ ಮಾಡ್ಕೊಳ್ಳಿ ಅಂತ ನಾಟೋ ಪಡೆಗಳಿಗೆ ಮತ್ತು ಇತರ ರಾಷ್ಟ್ರಗಳಿಗೆ ಅವ್ರು ಹೇಳ್ತಿದ್ದಾರೆ. ಯುದ್ಧವನ್ನ ಏಕಪಕ್ಷೀಯವಾಗಿ ಶುರು ಮಾಡಿದ 2 ರಾಷ್ಟ್ರಗಳು. ಆ ಕಾರಣಕ್ಕಾಗಿ ಇರಾನ್ ಅದರ ಮೇಲೆ ನಿಯಂತ್ರಣ ಸಾಧಿಸಿದ್ರೆ ಮತ್ತು ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬಹುದು ಅಂತ ಹೊರಟ್ರೆ, ಈಗ ಅವರ ಬೆಂಬಲಕ್ಕೆ ಟ್ರಂಪ್ ಯಾವಾಗ ಕರೆದ್ರು ಆಗ ನೇಟೋ ಪಡೆಗಳು ಹೋಗದೇ ಇದ್ದ ಕಾರಣಕ್ಕಾಗಿ ಟ್ರಂಪ್ ಈ ತರದ ಮಾತುಗಳನ್ನ ಆಡ್ತಿದ್ದಾರೆ. ಜೊತೆಗೆ ನೇಟೋ ಇಂದ ಹೊರಗಡೆ ಬರುವ ಮಾತುಗಳನ್ನು ಹೊರಹಾಕ್ತಿದ್ದಾರೆ. ಇದಕ್ಕೆ ನೇಟೋ ಪಡೆಗಳು ಅಷ್ಟೇನ್ ತಲೆ ಕೆಡಿಸ್ಕೊಂಡಿಲ್ಲ, ಈ ಯುದ್ಧ ನಿಮ್ಮದು ಅಂತ ಹೇಳ್ತಿದ್ದಾರೆ. ಅನೇಕ ರಾಷ್ಟ್ರಗಳ ನಾಯಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಅಂದ್ರೆ ಹಿತಾಸಕ್ತಿಯನ್ನ ಕಾಪಾಡದ ಅಥವಾ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಸಂಬಂಧ ಪಡದ ಯಾವುದೇ ಯುದ್ಧದಲ್ಲಿ ನಾವು ಭಾಗಿ ಆಗೋದಿಲ್ಲ ಅಂತ ಈ ಮೂಲಕವಾಗಿ ಇದು ನಿಮ್ಮ ಯುದ್ಧ, ನೀವೇ ಇದನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸ್ಪೇನ್, ಫ್ರಾನ್ಸ್ ಅಂತೂ ಸಂಪೂರ್ಣವಾಗಿ ವಿರುದ್ಧವಾಗಿ ನಿಂತಿದೆ. ಈ ನಡುವೆ ಅಮೆರಿಕ ಮತ್ತು ಚೀನಾ 2 ರಾಷ್ಟ್ರಗಳು ಸೇರಿ ಒಂದು ಮಾತುಕತೆಯನ್ನ ಮಾಡೋದಕ್ಕೆ 5 ಪಾಯಿಂಟ್ಸ್ ಎಲ್ಲವನ್ನೇನೋ ಮುಂದಿಟ್ಟಿದ್ದಾರೆ. ಇದು ಯಾವ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಡಿಪ್ಲೊಮಸಿ ನಡೀತಾ ಇದೆ, ಮಾತುಕತೆಗಳು ನಡೀತಾ ಇದೆ. ಆದ್ರೆ ಬಹಳ ಅಂದ್ರೆ ಮೇಲು ಗತಿಯಲ್ಲಿದೆ ಅಂತ ಅನ್ಸುತ್ತೆ. ಬಹಳ ಆಳವಾಗಿ ಈ ಮಾತುಕತೆಗಳು ಹೋಗಿಲ್ಲ. ಅಂದ್ರೆ ತಕ್ಷಣಕ್ಕೆ ಕದನ ವಿರಾಮ ಆಗತ್ತಾ ಅನ್ನೋ ಮಟ್ಟಿಗಿಲ್ಲ. ಆದ್ರೆ ಹೇಗಾದ್ರೂ ಮಾಡಿ ಅಮೆರಿಕಕ್ಕಂತೂ ಈ ಯುದ್ಧವನ್ನ ನಿಲ್ಲಿಸಲೇಬೇಕಾಗಿದೆ. ಹೇಳಿ ಕೇಳಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರುವ ಟ್ರಂಪ್ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಈ ಯುದ್ಧ ಸಾಗ್ತಾ ಇದೆ ಮತ್ತು ಇರಾನ್ನ ಈ ಪ್ರತಿದಾಳಿಯನ್ನ ಅವರು ಖಂಡಿತ ನಿರೀಕ್ಷೆ ಮಾಡಿರೋದಿಲ್ಲ. ಇರಾನ್ ಇವತ್ತು ನಿನ್ನೆ ಹೇಳಿಕೆಯನ್ನೇ ಗಮನಿಸ್ತಾ ಇದ್ರೆ, ನಾವು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರಿಸ್ತೀವಿ, ಇನ್ನೂ 60 ದಿನಗಳು ಯುದ್ಧ ಮಾಡುವ ಶಕ್ತಿ ನಮ್ಮಲ್ಲಿ ಇದೆ ಅಂತ ಅಲ್ಲಿನ ವಿದೇಶಾಂಗ ಸಚಿವರು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಗಟ್ಟಿ ನಿಲುವನ್ನ ಹೊಂದಿದೆ. ನಮ್ಮ ಮೇಲೆ ಯುದ್ಧ ಮಾಡಿದ್ದಾರೆ, ನಮ್ಮನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಕೊನೆ ತನಕ ನಾವು ಯುದ್ಧ ಮಾಡ್ಬೇಕು. ಶರಣಾಗತಿ ಅನ್ನೋದು ಇರಾನ್ ಯಾವ ಸಂದರ್ಭದಲ್ಲೂ ಅದರ ಬಗ್ಗೆ ಮಾತೇ ಆಡಿಲ್ಲ. ಯಾವಾಗ 15 ಅಂಶಗಳನ್ನ ಟ್ರಂಪ್ ಅವರು ಇರಾನ್ಗೆ ಕೊಟ್ರು, ಅದಕ್ಕೆ ಕೌಂಟರ್ ಷರತ್ತುಗಳನ್ನ ಇರಾನ್ ಕೊಡ್ತು. ತನ್ನ ದೇಶಕ್ಕೆ ಪೂರಕವಾಗಿ ತನ್ನ ದೇಶದ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನ ಮಾಡಿದೆ. ಪ್ರಶ್ನೆ ಏನು ಅಂತಂದ್ರೆ, ಈ 2 ರಾಷ್ಟ್ರಗಳು ಅಥವಾ ಇರಾನ್ ಅನ್ನು ಸೇರಿಸಿ 3 ರಾಷ್ಟ್ರಗಳ ಹೋರಾಟದಲ್ಲಿ ಇಡೀ ವಿಶ್ವ ಬಡವಾಗ್ತಿದೆಯಲ್ಲ, ಇದು ಯಾವ ನ್ಯಾಯ? ಮೊದಲ ಮಹಾಯುದ್ಧ, 2ನೇ ಮಹಾಯುದ್ಧದ ನಂತರದಲ್ಲಿ ಈ ತರದ ಪರಿಸ್ಥಿತಿ ಬರಬಾರ್ದು ಅಂತಾನೆ ವಿಶ್ವಸಂಸ್ಥೆಯನ್ನ ಬಲಪಡಿಸಿ ಬೇರೆ ಬೇರೆ ವಿಗ್ಗಳನ್ನ ಮಾಡಿ ಈ ಮುಖಾಂತರವಾಗಿ ನಿಭಾಯಿಸೋ ಪ್ರಯತ್ನ ನಡೀತಿದ್ ಹೊತ್ತಲ್ಲಿ 2ನೇ ಬಾರಿಗೆ ಟ್ರಂಪ್ ಬಂದಾಗ ನಾವು ಅವ್ರನ್ನ ನಂಬೋದಿಲ್ಲ, ನಮಗ್ ವಿಶ್ವಾಸ ಇಲ್ಲ, ನಾನ್ WHO ಇಂದ ಹೊರಗಡೆ ಬರ್ತೀನಿ, ನಾನ್ ವಿಶ್ವಸಂಸ್ಥೆಗೆ ಹಣ ಕೊಡೋದಿಲ್ಲ, ಈ ತರದ್ ಮಾಡಿ ವಿಶ್ವಸಂಸ್ಥೆಯನ್ನು ಅಲ್ಲಿ ದುರ್ಬಲ ಮಾಡಾಯ್ತು. ಈಗ ಯಾರು ಮಾತಾಡೋ ಹಾಗಿಲ್ಲ ಅಥವಾ ಯಾರು ಇದನ್ನ ಸರಿಪಡಿಸೋದಕ್ಕೆ ಇದರಲ್ಲಿ ಮಧ್ಯಸ್ಥಿಕೆ ವಹಿಸೋ ರೀತಿಯಲ್ಲಿ ಕಾಣಿಸ್ತಿಲ್ಲ.
ಹೀಗಿರುವಾಗ ಈ 3 ದೇಶಗಳ ಕಾರಣಕ್ಕಾಗಿ ಈ ಇಡೀ ವಿಶ್ವ ಯಾಕೆ ಪರಿಪಾಟ್ಲನ್ನ ಅನುಭವಿಸ್ಬೇಕು? ಈ ಪ್ರಶ್ನೆ ಇದೆ. ಆದ್ರೆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಅಂತಂದ್ರೆ ಇರಾನ್ ತನ್ನ ಸಮರ್ಥನೆಯನ್ನು ಕೊಡೋದು, ನಮ್ಮ ಮೇಲೆ ಏಕಪಕ್ಷೀಯ ಮಾತುಕತೆ ನಡೀತಿದ್ದು ಹೊತ್ತಾಲೆ ಏಕಪಕ್ಷೀಯ ದಾಳಿ ನಡೀತು, ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು, ನಮ್ಗೆ ಬೇರೆ ದಾರಿ ಇಲ್ಲ, ಬೇರೆ ಆಯ್ಕೆ ಇಲ್ಲ ಅಂತ. ಅದರಲ್ಲೂ ಹೆಚ್ಚದು UAE ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಮಾಹಿತಿಗಳ ಪ್ರಕಾರವಾಗಿ UAE ಕೂಡ ಅಮೆರಿಕದ ಮೇಲೆ ಒತ್ತಡ ಹೇರ್ತಿದೆ, ಯುದ್ಧ ನಿಲ್ಲಿಸಬೇಡಿ, ನಾವು ಯುದ್ಧದಲ್ಲಿ ಭಾಗಿಯಾಗ್ತೀವಿ ಅಂತ. UAE ಏನಾದ್ರೂ ಯುದ್ಧದಲ್ಲಿ ಭಾಗಿಯಾದ್ರೆ ಅದು ಸಂಪೂರ್ಣವಾಗಿ ಮುಳುಗ್ ಹೋಗುತ್ತೆ ಅಂತ ಅಮೆರಿಕದ ಅನೇಕ ಆರ್ಥಿಕ ತಜ್ಞರು ಸಲಹೆಗಳನ್ನ ಕೊಡ್ತಿದ್ರು. UAE ಈ ತರದ್ ಮಾತು ಹೇಳುತ್ತೆ. ಯುದ್ಧ ಆರಂಭ ಆದ ಮೊದಲಿಗೆ ಒಂದ್ ಮಾತು ಏನ್ ಕೇಳಿ ಬಂದಿತ್ತು ಅಂತಂದ್ರೆ, ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಹತ್ಯೆಗೆ ಇಲ್ಲಿನ ಅಂತಂದ್ರೆ UAE ರಾಜ್ಕುಮಾರ ಕೂಡ ಪಾಲುದಾರರು ಅನ್ನೋ ಒಂದು ಅಭಿಪ್ರಾಯಗಳು, ವಿಶ್ಲೇಷಣೆಗಳು ಕೇಳಿ ಬಂದಿತ್ತು. ಅದು ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ. ಇರಾನ್ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ಬೋದು. ಆದ್ರೆ ಇರಾನ್ಗೆ ಬಹಳ ದೊಡ್ಡ ಆಘಾತ ಮತ್ತು ಅದರ ಪ್ರತೀಕಾರದ ದಾಳಿ ಕಾರಣ ಆಗಿತ್ತು. ಅನಗತ್ಯವಾಗಿ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಬಾಂಬ್ ದಾಳಿ ನಡೆಸಿ 165ಕ್ಕಿಂತ ಹೆಚ್ಚಿನ ಮುಗ್ಧ ಬಾಲಕಿಯರನ್ನ ಕೊಂದ್ರಲ್ಲ, ಇದು ಯಾವ ರೀತಿ ಯುದ್ಧ? ನೀವ್ ಯಾವ್ದೋ ಪರಮಾಣು ಸ್ಥಾವರದ ಮೇಲೆ ಅಥವಾ ಇನ್ಯಾವುದೋ ಮೇಲೆ ಅಥವಾ ಒಬ್ಬ ದೇಶದ ಮುಖ್ಯಸ್ಥನನ್ನ ಕೊಂದು ನಾವು ರೆಜಿಮ್ ಚೇಂಜ್ ಮಾಡ್ತೀವಿ, ಇದೆಲ್ಲವನ್ನ ಯಾವುದೇ ದೇಶ ಸಮರ್ಥನೆ ಮಾಡ್ಕೊಡ್ಬೋದು. ಆದ್ರೆ ಯುದ್ಧಕ್ಕೂ ಮತ್ತು ಈ ಎಲ್ಲ ಕಾನ್ಫ್ಲಿಕ್ಟ್ಗೂ ಸಂಬಂಧವೇ ಇಲ್ಲದ ತಮ್ಮ ಪಾಡಿ ತಾವು ಶಾಲೆಗೆ ಹೋಗಿ ಕಲಿಯೋದಕ್ಕೆ ಹೋಗಿದ್ದ ಹೆಣ್ಣು ಮಕ್ಕಳ ಶಾಲೆ ಮೇಲೆ ಬಾಂಬ್ ಹಾಕ್ತೀರಾ ಅಂತಂದ್ರೆ ಅದೇನ್ ಗೊತ್ತಿಲ್ಲದೆ ಹಾಕಿರ್ತಾರ ಅಥವಾ ಗುರಿ ತಪ್ಪು ಹೋಗಿರತ್ತಾ? ಖಂಡಿತ ಇಲ್ಲ, ಗುರಿ ಇಟ್ಟೇ ಹೋಗಿರತ್ತೆ. ಇದನ್ನ ಯಾವ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಇದನ್ನೇ ಇಡೀ ವಿಶ್ವ ಸಮುದಾಯ ಹೇಳ್ತಿರೋದು. ಇಸ್ರೇಲ್ ಮತ್ತು ಅಮೆರಿಕ ಯುದ್ಧದಾಹಿಗಳು, ಒಬ್ಬ ವಾರ್ ಕ್ರಿಮಿನಲ್, ಇನ್ನೊಬ್ಬ ಮಾನಸಿಕ ಸಂತುಲತೆಯನ್ನ ಕಳ್ಕೊಂಡ ವ್ಯಕ್ತಿ, ಇಬ್ಬರೂ ಸೇರಿ ಇಡೀ ವಿಶ್ವದ ನೆಮ್ಮದಿಯನ್ನ ಹಾಳು ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಪರಿಹಾರ ಮಾತ್ರ ಖಂಡಿತವಾಗಿಯೂ ಕಾಣಿಸ್ತಾ ಇಲ್ಲ.